ಮತದಾನದ ಪ್ರಮಾಣ ಹೆಚ್ಚು ಮಾಡೋದಕ್ಕೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮತಗಟ್ಟೆಗೆ ಜನರನ್ನು ಸೆಳೆಯೋದಕ್ಕೆ ಸ್ಪೆಷಲ್ ಬೂತ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದ ಅಖಾಡ 2,30,000 ಚಿಲ್ಲರೆ ಮತದಾರರಿರುವಂಥ ಕ್ಷೇತ್ರದಲ್ಲಿ ಮತದಾರರನ್ನ ಮತಗಟ್ಟೆ ಕಡೆಗೆ ಸೆಳೆಯುವ ನಿಮಿತ್ತ ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲ್ ಬೂತ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 87 ಮತ್ತು 88. ಬೊಂಬೆ ನಾಡಾಗಿರೋದ್ರಿಂದ ಚನ್ನಪಟ್ಟಣ ಅಂದಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಚನ್ನಪಟ್ಟಣದ ಬೊಂಬೆಗಳು. ಹಾಗಾಗಿ ಬೊಂಬೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ರಾಜಾರಾಣಿ, ರೈತ ಸೇರಿದಂತೆ ವಿಶೇಷ ಬೊಂಬೆಗಳನ್ನು ಈ ಮತಗಟ್ಟೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ರಾಘವೇಂದ್ರ ಸ್ವಾಮಿ ಮಠದ ರಸ್ತೆಯಲ್ಲಿರುವಂಥ ಮತಗಟ್ಟೆ ಇದು. ಮತಗಟ್ಟೆ ಸಂಖ್ಯೆ 87 ಮತ್ತು 88. 2 ಮತಗಟ್ಟೆಗಳನ್ನು ವಿಶೇಷವಾಗಿ ಸ್ಪೆಷಲ್ ಮತಗಟ್ಟೆಗಳು ಅಂತ ವಿಶೇಷವಾದಂಥ ಮತಗಟ್ಟೆಗಳ ರೀತಿಯಲ್ಲಿ ಅದನ್ನು ಸಿಂಗರಿಸಲಾಗಿದೆ. ಎಂಟ್ರಿಯಿಂದ ಎಕ್ಸಿಟ್ವರೆಗೂ, ಒಳಗೆ ಎಂಟ್ರಿ ಆಗೋದ್ರಿಂದ ಕೊನೆಗೆ ಹೊರಗಡೆ ಬರೋವರೆಗೂ ಕೂಡ ಇಲ್ಲಿ ಥೀಮ್ ಬೇಸ್ಡ್ ಆಗಿ ಮತ ಚಲಾವಣೆ ನಡೆಯುತ್ತೆ. ಗೊಂಬೆಗಳನ್ನು ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ನಿಲ್ಲಿಸಲಾಗಿದೆ. ನೋಡಿ ಯಾವ ರೀತಿಯಲ್ಲಿದೆ ಅಂತ. ಸೊ ಮತಗಟ್ಟೆಗೆ ಜನರನ್ನು ಸೆಳೆಯುವ ನಿಮಿತ್ತ ಈ ರೀತಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಮುಖಾಂತರವಾಗಿ ಜನ ಮತಗಟ್ಟೆಗೆ ಆಗಮಿಸೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಗಳನ್ನು ಮಾಡಿದೆ. ಕೇವಲ ಹೊರಗಡೆ ಮಾತ್ರ ಅಲ್ಲ, ಒಳಗಡೆಯಿಂದಲೂ ಕೂಡ ಮತಗಟ್ಟೆಯ ಒಳಭಾಗದಲ್ಲೂ ಕೂಡ ಬೇರೆ ಬೇರೆ ಗೊಂಬೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿದೆ, ವಿಶೇಷವಾಗಿ ಜನರನ್ನು ಆಕರ್ಷಿಸುವ ನಿಮಿತ್ತವಾಗಿ. ಪ್ರವೀಣ್, ಈ ಮತಗಟ್ಟೆಯಿಂದ ಒಂದು ವಿಶೇಷವಾದಂಥ ವಕ್ತರು ಕಳಿಸಿದ್ದಾರೆ, ಬನ್ನಿ ನೋಡೋಣ. ಉಪಕದನಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಇಂದು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಕೂಡ ಆರಂಭವಾಗುವಂಥದ್ದು. ಮತದಾರರನ್ನ ಆಕರ್ಷಿಸಬೇಕು ಅಂತೇಳಿ ಚುನಾವಣಾ ಆಯೋಗ ವಿಶೇಷ ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಚನ್ನಪಟ್ಟಣ ನಗರದ ಕೋಟೆ ಬಡಾವಣೆಯಲ್ಲಿ ಮತಗಟ್ಟೆ ಸಂಖ್ಯೆ 87, 88ರಲ್ಲಿ ವಿಶೇಷ ಸಾಂಪ್ರದಾಯಿಕ ಬೊಂಬೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಚನ್ನಪಟ್ಟಣದ ಕೋಟೆ ಬಡಾವಣೆಯ ಮತಗಟ್ಟೆ ಸಂಖ್ಯೆ 87 ಮತ್ತು 88 ಸಾಂಪ್ರದಾಯಿಕ ಗೊಂಬೆ ಮತಗಟ್ಟೆ ಅಂತೇಳಿ ನಗರಸಭೆ ವತಿಯಿಂದ ಮಾಡಿರುವಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣದ ಬೊಂಬೆಗಳಿಗೆ ವಿಶ್ವವಿಖ್ಯಾತದ ಪ್ರಸಿದ್ಧಿ ಇದೆ. ಹಾಗಾಗಿ ಮತದಾರರನ್ನ ಆಕರ್ಷಿಸಬೇಕು ಅಂತೇಳಿ ವಿಶೇಷ ರೀತಿಯಲ್ಲಿ ಮತಗಟ್ಟೆಯ ಮುಂಭಾಗ ಬಲೂನ್ಗಳಾಗಿರ್ಬೋದು, ಟಾಯ್ಸ್ನ ಒಂದಷ್ಟು ಭಾವಚಿತ್ರಗಳನ್ನ ಅಳವಡಿಸಿ ಮತದಾರರನ್ನ ಆಕರ್ಷಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತಗಟ್ಟೆಯನ್ನ ಸ್ಥಾಪನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣ ಬೊಂಬೆಗಳಿಗೆ ವಿಶ್ವವಿಖ್ಯಾತದಲ್ಲೇ ಹೆಸರಿದೆ. ಹಾಗಾಗಿ ಈ ಬಾರಿ ಏನು ಉಪಚುನಾವಣೆ ನಡೀತಾ ಇದೆ, ಈ ಉಪಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ, ಯಾಕಂತಂದ್ರೆ ಶೇಕಡಾವಾರು ಮತ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು, ಜನ ಕೂಡ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಬಂದು ಮತದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಮತದಾರರನ್ನ ಆಕರ್ಷಿಸಬೇಕು ಅಂತೇಳಿ ವಿಶೇಷ ಮತಗಟ್ಟೆಗಳನ್ನ ಕೂಡ ಸ್ಥಾಪನೆ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡಬಹುದು. ಇಲ್ಲಿ CSF ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಚನ್ನಪಟ್ಟಣ ಉಪಕದನ ಇದರಿಂದ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಪೊಲೀಸರು ಜೊತೆಗೆ CSF ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಮತದಾರರ ವಿಶೇಷವಾಗಿ ಆಕರ್ಷಿಸಬೇಕು ಅಂತೇಳಿ ಮತಗಟ್ಟೆ ಸಂಖ್ಯೆ 87 ಮತ್ತು 88ರಲ್ಲಿ ಒಂದು ರೀತಿ ಚನ್ನಪಟ್ಟಣದ ಬೊಂಬೆಗಳ ಅಲಂಕೃತವನ್ನು ಮಾಡಿರುವಂಥದ್ದು. ರೈತ ಬೊಂಬೆ ಆಗಿರ್ಬೋದು, ಜೊತೆಗೆ ದಸರಾ ಬೊಂಬೆಗಳು ಸೇರಿದಂತೆ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಏನು ಬೊಂಬೆಗಳಿದೆ ಆ ಬೊಂಬೆಗಳಿಂದ ಸಂಪೂರ್ಣವಾಗಿ ಮತಗಟ್ಟೆಯನ್ನು ಅಲಂಕಾರ ಮಾಡಿರುವಂಥದ್ದು. ಚನ್ನಪಟ್ಟಣದ ಮತದಾರರು ಯಾವುದೇ ರೀತಿಯ ಭಯ ಇಲ್ಲದೆ ನಿರ್ಭೀತಿಯಿಂದ ಬಂದು ಮತವನ್ನು ಚಲಾಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ, ಅಂದರೆ ಮತಗಟ್ಟೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಆಕರ್ಷಣೆ ಆಗಬೇಕು. ಅಂದರೆ ಒಂದಷ್ಟು ಕಡೆಗಳಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಆ ಬೇರೆ ಬೇರೆ ರೀತಿಯ ವಾತಾವರಣ ಇರುತ್ತೆ. ಹಾಗಾಗಿ ಮತದಾರರು ಕೂಡ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ವಿಶೇಷವಾಗಿ ಆಕರ್ಷಿತರಾಗಬೇಕು ಅಂತೇಳಿ ಚನ್ನಪಟ್ಟಣದ ವಿವಿಧ ಬಗೆಯ ಬೊಂಬೆಗಳನ್ನು ಅಲಂಕೃತಗೊಂಡಿರುವಂಥದ್ದು. ಈ ಬಾರಿಯ ಚನ್ನಪಟ್ಟಣದ ಮತದಾರರು ಯಾವುದೇ ಭಯ ಇಲ್ಲದೆ ಬಂದು ಮತದಾನವನ್ನು ಮಾಡಬಹುದು. ಜೊತೆಗೆ ಒಂದಷ್ಟು ವಿಶೇಷವಾದಂಥ ಬೊಂಬೆಗಳನ್ನ ಅಳವಡಿಸಿರೋದ್ರಿಂದ ಬಂದಂಥ ವಯಸ್ಸಾಗಿರೋರ್ಬೋದು, ಯಂಗ್ಸ್ಟರ್ಸ್ ಬಂದಂಥವ್ರು ವಿಶೇಷವಾಗಿ ಈ ಬೊಂಬೆಗಳನ್ನು ನೋಡೋದ್ರ ಮುಖಾಂತರ ಮತದಾನ ಮಾಡಿ ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಕೂಡ ಪೊಲೀಸರನ್ನು ಕೂಡ ಬಿಗಿ ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಈ ಮತಗಟ್ಟೆ ಸಾಕಷ್ಟು ವಿಶೇಷವಾಗಿ ಇರುವಂಥದ್ದು. ಚನ್ನಪಟ್ಟಣದ ಮತದಾರರನ್ನ ಆಕರ್ಷಿಸಬೇಕು ಅಂತೇಳಿ ಈ ರೀತಿ ಬೊಂಬೆಗಳ ಅಲಂಕೃತವನ್ನ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಪ್ರವೀಣ್ MH, ಪವರ್ ಟಿವಿ, ಚನ್ನಪಟ್ಟಣ.